ಹಾಯ್ ಫ್ರೆಂಡ್ಸ್, ಕಂಪ್ಲೀಟ್ MS ವರ್ಡ್ ಟ್ಯುಟೋರಿಯಲ್ಸ್. ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಸ್ಮಾರ್ಟ್ ಆರ್ಟ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಲಿಂಕ್ ಇನ್ ಇನ್ಸರ್ಟ್ ಮೆನು ತಿಳ್ಕೋಣ. ಲಿಂಕ್ಸ್ ಒಳಗಡೆ 3 ಕಮಾಂಡ್ಸ್ ಇದೆ: ಹೈಪರ್ ಲಿಂಕ್, ಬುಕ್ ಮಾರ್ಕ್, ಕ್ರಾಸ್ ರೆಫರೆನ್ಸ್. ಹೈಪರ್ ಲಿಂಕ್, ಬುಕ್ ಮಾರ್ಕ್, ಕ್ರಾಸ್ ರೆಫರೆನ್ಸ್ ಯಾವ ರೀತಿ ವರ್ಕ್ ಮಾಡುತ್ತೆ ಚೆಕ್ ಮಾಡೋಣ. ಫಸ್ಟ್ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬೇರೆ ಯಾವುದೇ ಪ್ರೋಗ್ರಾಮ್ನ ಮತ್ತು ಫೈಲ್ನ ಕನೆಕ್ಟ್ ಮಾಡ್ಬೋದು. ನಾನು ಬ್ರೌಸ್ ಮುಖಾಂತರ ಡೆಸ್ಕ್ಟಾಪ್ ಹೋಗ್ತಾ ಇದ್ದೀನಿ ಅಂಡ್ ಡೆಸ್ಕ್ಟಾಪ್ ಒಳಗಡೆ ನಾನು ನೋಟ್ ಪ್ಯಾಡ್ ತಗೋತಾ ಇದ್ದೀನಿ. ನೋಟ್ ಪ್ಯಾಡ್ ಲಿಂಕ್ ನ ಕನೆಕ್ಟ್ ಮಾಡಿದ್ದೀನಿ. ನೋಡಿ, ಇದು ಬಂದ್ಬಿಟ್ಟು ನೋಟ್ ಪ್ಯಾಡ್ ಲಿಂಕ್ ಇದೆ ಅಂಡ್ ಇದ್ರ ಮೇಲೆ ನೀವು ಕಂಟ್ರೋಲ್ ಹಿಡಿದ್ಬಿಟ್ಟು ಕ್ಲಿಕ್ ಮಾಡಬೇಕು. ಕಂಟ್ರೋಲ್ ಹಿಡಿದ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನೋಟ್ ಪ್ಯಾಡ್ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಯೂಸಿಂಗ್ ಹೈಪರ್ ಲಿಂಕ್ ಯು ಕ್ಯಾನ್ ಓಪನ್ ಎನಿ ಪ್ರೋಗ್ರಾಮ್. ಯಾವುದೇ ಒಂದು ಪ್ರೋಗ್ರಾಮ್ ನ ಓಪನ್ ಮಾಡಬಹುದು. ಈಗ ಅದನ್ನ ಬಿಟ್ಟು ಅಗೇನ್ ಕ್ಲಿಕ್ ಆನ್ ಹೈಪರ್ ಲಿಂಕ್. ನಿಮ್ಗೆ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ಆ ಡಾಕ್ಯುಮೆಂಟ್ಸ್ ನ ಕನೆಕ್ಟ್ ಮಾಡಿ. ಈಗ ನೋಡಿ, ನಾನು ಡೆಸ್ಕ್ಟಾಪ್ ಹೋಗ್ತಾ ಇದ್ದೀನಿ. ಡೆಸ್ಕ್ಟಾಪ್ ಆಲ್ರೆಡಿ ಫೈಲ್ಸ್ ಇದೆ, ಇಮೇಜ್ ಇದೆ. ಒಂದು ಇಮೇಜ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ ಇಮೇಜ್ ನ ಕಂಟ್ರೋಲ್ ಹಿಡಿದ್ಬಿಟ್ಟು ಕ್ಲಿಕ್ ಮಾಡಿ ಆ ಲಿಂಕ್ ಓಪನ್ ಆಗುತ್ತೆ. ನೋಡಿ, ಈ ರೀತಿ ಆ ಇಮೇಜ್ ಓಪನ್ ಆಯ್ತು. ಅಂದ್ರೆ ಹೈಪರ್ ಲಿಂಕ್ ಇಂದ ನೀವು ಯಾವುದೇ ಪ್ರೋಗ್ರಾಮ್ ನ ಮತ್ತೆ ಯಾವುದೇ ಫೈಲ್ ನ ಕನೆಕ್ಟ್ ಮಾಡಬಹುದು. ಹೈಪರ್ ಲಿಂಕ್ ಯೂಸ್ ಟು ಕನೆಕ್ಟ್ ಎನಿ ಪ್ರೋಗ್ರಾಮ್ ಆರ್ ಫೈಲ್. ಓಕೆ, ನಾನು ನೆಕ್ಸ್ಟ್ ಪೇಜಿಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಪೇಜ್ ಹೋಗ್ಬೇಕಂದ್ರೆ ಇನ್ಸರ್ಟ್ ಅಲ್ಲಿ ಪೇಜ್ ಬ್ರೇಕ್ ಯೂಸ್ ಮಾಡಿ. ಪೇಜ್ ಬ್ರೇಕ್ ಗೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ಎಂಟರ್ ಇದೆ. ಪೇಜ್ ಬ್ರೇಕ್ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಅದರಲ್ಲಿ ಚಾಪ್ಟರ್ ಅಂತ ಟೈಪ್ ಮಾಡಿಬಿಟ್ಟು ರ್ಯಾಂಡಮೈಸ್ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ. ಅಸ್ಯೂಮ್ ಇದು ಚಾಪ್ಟರ್ ನಂಬರ್ 1 ಇದೆ. ಈ ಚಾಪ್ಟರ್ ನಂಬರ್ 1 ಸೆಲೆಕ್ಟ್ ಮಾಡಿಬಿಟ್ಟು ಇದಕ್ಕೊಂದು ಸ್ಟೈಲ್ ಅಪ್ಲೈ ಮಾಡೋಣ. ಸ್ಟೈಲ್ ಅಪ್ಲೈ ಮಾಡೋಕೆ ಗೋ ಟು ಹೋಮ್ ಮೆನು. ಹೋಮ್ ಮೆನು ಒಳಗಡೆ ಸ್ಟೈಲ್ ಅಂತ ಆಪ್ಷನ್ ಇದೆ. ಸ್ಟೈಲ್ ಒಳಗಡೆ ಆ ಚಾಪ್ಟರ್ 1 ಗೆ ಹೆಡ್ಡಿಂಗ್ 1 ಸ್ಟೈಲ್ ನ ಅಪ್ಲೈ ಮಾಡಿ. ಅಂಡ್ ಇದೇನು ಅಪ್ಲೈ ಮಾಡಿದೀರಾ, ಚಾಪ್ಟರ್ ಏನ್ ಮಾಡಿದೀರಾ ಸೇಮ್ ಅದೇ ರೀತಿ ಚಾಪ್ಟರ್ 2 ನೆಕ್ಸ್ಟ್ ಪೇಜಿಗೆ ಮಾಡೋಣ. ನೆಕ್ಸ್ಟ್ ಪೇಜಿಗೆ ಮಾಡೋಕೆ ಆ ಚಾಪ್ಟರ್ ಫುಲ್ ಕಂಪ್ಲೀಟ್ ಸೆಲೆಕ್ಟ್ ಮಾಡಿ ಡೂ ಕಾಪಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಪೇಜಿಗೆ ಹೋಗಿ. ನೆಕ್ಸ್ಟ್ ಪೇಜಿಗೆ ಹೋಗೋಕೆ ಸೇಮ್ ಆಪ್ಷನ್, ದಟ್ ಇಸ್ ಇನ್ಸರ್ಟ್ ಅಲ್ಲಿ ಪೇಜ್ ಬ್ರೇಕ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಅಲ್ಲಿ ಅದನ್ನ ಪೇಸ್ಟ್ ಮಾಡಿ. ನೋಡಿ, ಸೆಕೆಂಡ್ ಪೇಜಲ್ಲೂ ಚಾಪ್ಟರ್ 1 ಇದೆ, ಥರ್ಡ್ ಪೇಜಲ್ಲೂ ಚಾಪ್ಟರ್ 1 ಇದೆ. ಥರ್ಡ್ ಪೇಜಲ್ಲಿ ಏನ್ ಮಾಡ್ತೀನಿ, ಅದನ್ನ ಚಾಪ್ಟರ್ 2 ಮಾಡ್ತೀನಿ. ಓಕೆ, ಈಗ ಮತ್ತೆ ಹೈಪರ್ ಲಿಂಕ್ ಯೂಸ್ ಮಾಡೋಣ. ಕ್ಲಿಕ್ ಆನ್ ಹೈಪರ್ ಲಿಂಕ್. ನೋಡಿ, ಹೈಪರ್ ಲಿಂಕ್ ನಿಂದ ನೀವು ಏನ್ ಮಾಡಿದಿರಿ, ಯಾವುದೇ ಪ್ರೋಗ್ರಾಮ್ ನ ಯಾವುದೇ ಫೈಲ್ ನ ಕನೆಕ್ಟ್ ಮಾಡಿದ್ರಿ. ಈಗ ಅದೇ ಡಾಕ್ಯುಮೆಂಟ್ ಇರುವಂತ ಹೆಡ್ಡಿಂಗ್ಸ್ ನ ಸೆಲೆಕ್ಟ್ ಮಾಡ್ಬೇಕು. ನಾನು ಹೆಡ್ಡಿಂಗ್ಸ್ ನ ಕನೆಕ್ಟ್ ಮಾಡ್ಬೇಕು. ಅದೇ ಡಾಕ್ಯುಮೆಂಟ್ ಇರುವಂತ ಹೆಡ್ಡಿಂಗ್ಸ್ ನ ಕನೆಕ್ಟ್ ಮಾಡೋಕೆ ಇಲ್ಲಿ ಸೆಕೆಂಡ್ ಆಪ್ಷನ್ ನೋಡಿ, ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಿದ ತಕ್ಷಣ ಆ ಹೆಡ್ಡಿಂಗ್ಸ್ ಯಾವ್ದು ನೀವು ಆಕ್ಟಿವೇಟ್ ಮಾಡಿದ್ದೀರಾ ಆ ಎರಡೂ ಸ್ಟೈಲ್ಸ್ ನಿಮಗೆ ಕಾಣಿಸ್ತಾ ಇದೆ, ಚಾಪ್ಟರ್ 1 ಮತ್ತೆ ಚಾಪ್ಟರ್ 2. ಆಮೇಲೆ ಚಾಪ್ಟರ್ 1 ಇನ್ಸರ್ಟ್ ಮಾಡೋಣ. ಚಾಪ್ಟರ್ 1 ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಮಾಡಿ. ಎಂಟರ್ ಹೈಪರ್ ಲಿಂಕ್ ಚಾಪ್ಟರ್ 2 ಸೆಲೆಕ್ಟ್ ಮಾಡಿಬಿಟ್ಟು ಎಂಟರ್ ಪ್ರೆಸ್ ಮಾಡಿ. ಈಗ ಈ ಪರ್ಟಿಕ್ಯುಲರ್ ಲಿಂಕ್ ನಿಮ್ಗೆ ಕಾಣಿಸ್ತಾ ಇದೆ. ನೋಡಿ, ಯಾವ್ದು ಬ್ಲೂ ಕಲರ್ ಅಂಡರ್ಲೈನ್ ಇರುತ್ತೆ ಅದು ಯೂಶುವಲಿ ಹೈಪರ್ ಲಿಂಕ್ ಅಂತ ಕರಿತೀವಿ. ಅದು ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಓಕೆ, ಈಗ ಇದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಹೆಂಗ್ ಮಾಡಬೇಕು, ಈ ಲಿಂಕ್ ನ ಫಾಲೋ ಮಾಡೋಕೆ ಕ್ಲಿಕ್ ಬರೀ ಮೌಸ್ ಇಂದ ಕ್ಲಿಕ್ ಮಾಡೋಂಗಿಲ್ಲ, ಕಂಟ್ರೋಲ್ ಹಿಡಿದ್ಬಿಟ್ಟು ಕ್ಲಿಕ್ ಮಾಡಬೇಕು. ಈಗ ನೋಡಿ, ನಾನು ಕಂಟ್ರೋಲ್ ಹಿಡಿದ್ಬಿಟ್ಟು ಕ್ಲಿಕ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಕ್ಲಿಕ್ ಮಾಡಿದ್ರೆ ಅದು ಚಾಪ್ಟರ್ 1 ಗೆ ಜಂಪ್ ಆಗುತ್ತೆ. ಒಂದ್ ವೇಳೆ ನಾ ಮತ್ತೆ ಮೇಲೆ ಹೋಗ್ಬಿಟ್ಟು ಸ್ಕ್ರಾಲ್ ಅಪ್ ಮಾಡಿದೆ ಅಂಡ್ ಕಂಟ್ರೋಲ್ ಹಿಡಿದ್ಬಿಟ್ಟು ಚಾಪ್ಟರ್ 2 ಕ್ಲಿಕ್ ಮಾಡಿದ್ರೆ ಚಾಪ್ಟರ್ 2 ಗೆ ಜಂಪ್ ಆಗುತ್ತೆ. ಅಂದ್ರೆ ಹೈಪರ್ ಲಿಂಕ್ ನಿಂದ ನೀವು ಹೊರಗಡೆ ಅಷ್ಟೇ ಅಲ್ಲ, ಡಾಕ್ಯುಮೆಂಟ್ ಒಳಗಡೆನೂ ಕನೆಕ್ಟ್ ಮಾಡಬಹುದು. ಅಂದ್ರೆ ಈಗ ಹೈಪರ್ ಲಿಂಕ್ ಅನ್ನ ಏನ್ ಕನೆಕ್ಟ್ ಮಾಡಿದೆ, ಹೈಪರ್ ಲಿಂಕ್ ಇಸ್ ಯೂಸ್ ಮಾಡಿದ್ವಿ. ಹೇಗೆ ಯೂಸ್ ಟು ಕನೆಕ್ಟ್ ಹೆಡ್ಡಿಂಗ್ಸ್ ನ ಕನೆಕ್ಟ್ ಮಾಡೋಕೆ ಯೂಸ್ ಮಾಡಬಹುದು. ಅದು ಎಲ್ಲಿ, ವಿದಿನ್ ದಿ ಸೇಮ್ ಡಾಕ್ಯುಮೆಂಟ್. ಅದೇ ಡಾಕ್ಯುಮೆಂಟ್ ಅಲ್ಲೇ ನಿಮ್ಗೆ ಹೆಡ್ಡಿಂಗ್ಸ್ ನ ಕನೆಕ್ಟ್ ಮಾಡ್ಬೇಕಂದ್ರೆ ಕನೆಕ್ಟ್ ಮಾಡಬಹುದು ಹೈಪರ್ ಲಿಂಕ್ ಮುಖಾಂತರ. ಓಕೆ, ಇದೇನಾಯ್ತು ಹೈಪರ್ ಲಿಂಕ್. ಸೊ ಹೈಪರ್ ಲಿಂಕ್ ಆದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಇದೆ ಬುಕ್ ಮಾರ್ಕ್. ಬುಕ್ ಮಾರ್ಕ್ ಏನ್ ಮಾಡುತ್ತೆ, ಬುಕ್ ಮಾರ್ಕ್ ಬಂದ್ಬಿಟ್ಟು ನೀವು ಯಾವುದೇ ಒಂದು ಕರ್ಸರ್ ಅಲ್ಲಿ ಅದಕ್ಕೊಂದು ಹೆಸರು ಕೊಡಬಹುದು. ಈಗ ನೋಡಿ, ನಾನು ಕರ್ಸರ್ ಏನ್ ಮಾಡ್ತೀನಿ, ಚಾಪ್ಟರ್ 1 ಏನಿದೆಯಲ್ಲ ಅಲ್ಲಿ ಕರ್ಸರ್ ಇಟ್ಬಿಟ್ಟು ಅದೇ ಹೆಸರು ಕೊಡ್ತೀನಿ. ನಾನೀಗ ಬುಕ್ ಮಾರ್ಕ್ ಅಲ್ಲಿ ಹೋಗ್ತಾ ಇದ್ದೀನಿ. ಬುಕ್ ಮಾರ್ಕ್ ಅಲ್ಲಿ ಹೋಗ್ಬಿಟ್ಟು ನಾ ಫಸ್ಟ್ ಚಾಪ್ಟರ್ ಅಂತ ಹೆಸರು ಕೊಡ್ತಾ ಇದ್ದೀನಿ. ಸ್ಪೇಸ್ ನಡೆಯೋದಿಲ್ಲ, ಕಂಪ್ಲೀಟ್ ನೇಮ್ ಕೊಡ್ಬೇಕು ನೀವು. ಫಸ್ಟ್ ಚಾಪ್ಟರ್ ಅಂತ ಕೊಡ್ತಾ ಇದ್ದೀನಿ.
ಫಸ್ಟ್ ಚಾಪ್ಟರ್ ಆಡ್, ಒಂದು ಬುಕ್ ಮಾರ್ಕ್ ಆಡ್ ಮಾಡಿದೆ. ಅದೇ ರೀತಿ ಚಾಪ್ಟರ್ 2ಗೂ ಬುಕ್ ಮಾರ್ಕ್ ಕೊಡ್ತೀನಿ. ಕರ್ಸರ್ ನೀವು ಎಲ್ಲಿ ಇಡ್ತೀರ ಅಲ್ಲೇ ಬರುತ್ತೆ. ಈಗ ನೋಡಿ ನಾ ಕರ್ಸರ್ ಎಂಡ್ ಆಫ್ 2 ಅಲ್ಲಿ ಕರ್ಸರ್ ಇಟ್ಟಿದ್ದೀನಿ ಅಂಡ್ ಬುಕ್ ಮಾರ್ಕ್ ಅದಕ್ಕೆ ಹೆಸರು ಕೊಡ್ತಾ ಇದ್ದೀನಿ. ಹೆಸರು ಕೊಡೋಕೆ ನಾವು ಬುಕ್ ಮಾರ್ಕ್ ನ ಯೂಸ್ ಮಾಡ್ತೀವಿ. ಪರ್ಟಿಕ್ಯುಲರ್ ಲೊಕೇಶನ್ಗೆ ಹೆಸರು ಕೊಡೋಕೆ ನಾವು ಬುಕ್ ಮಾರ್ಕ್ ನ ಯೂಸ್ ಮಾಡ್ತೀವಿ. ನಾ ಸೆಕೆಂಡ್ ಚಾಪ್ಟರ್ ಅಂತ ಹೆಸರು ಕೊಟ್ಟಿದ್ದೀನಿ. ಬೇಕಂದ್ರೆ ಫಸ್ಟ್ ನೋಡೋಣ, ಮತ್ತೆ ಕರ್ಸರ್ ಮೇಲೆ ತಗೊಂಡು ಹೋಗ್ತಾ ಇದ್ದೀನಿ. ಈ ಸಲ ಅದೇ ಹೈಪರ್ ಲಿಂಕ್ ಯೂಸ್ ಮಾಡಿ, ಸೇಮ್ ಹೈಪರ್ ಲಿಂಕ್ ಯೂಸ್ ಮಾಡಿ ಹೆಡ್ಡಿಂಗ್ಸ್ ಬದಲಿಗೆ ನಿಮ್ಗೆ ಇಲ್ಲಿ ಬುಕ್ ಮಾರ್ಕ್ಸ್ ಕಾಣಿಸ್ತಾ ಇದೆ ನೋಡಿ, ಬುಕ್ ಮಾರ್ಕ್ಸ್ ನು ಬಳಕೆ ಮಾಡಬಹುದು. ಈಗ ಬುಕ್ ಮಾರ್ಕ್ಸ್ ಇರುವಂತ ಫಸ್ಟ್ ಚಾಪ್ಟರ್ ಸೆಲೆಕ್ಟ್ ಮಾಡಿ ಓಕೆ ಮಾಡಿ, ಎಂಟರ್ ಹೈಪರ್ ಲಿಂಕ್ ಸೆಕೆಂಡ್ ಚಾಪ್ಟರ್ ನು ಓಕೆ ಮಾಡಿ. ಒಂದು ವೇಳೆ ನಾ ಕರ್ಸರ್ ಫಸ್ಟ್ ಚಾಪ್ಟರ್ ಮೇಲೆ ಕಂಟ್ರೋಲ್ ಹಿಡಿದ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಅದು ನಾ ಎಲ್ಲಿ ಕರ್ಸರ್ ಇಟ್ಟಿದ್ದೆ ಅಲ್ಲಿ ಜಂಪ್ ಆಗುತ್ತೆ. ಮೀನ್ಸ್ ಎಲ್ಲಿ ಎಕ್ಸಾಕ್ಟ್ ಬುಕ್ ಮಾರ್ಕ್ ಪ್ಲೇಸ್ ಮಾಡಿ ನಾ ಹೆಸರು ಕೊಟ್ಟಿದ್ದೆ ಅಲ್ಲಿ ಜಂಪ್ ಆಗುತ್ತೆ. ಈಗ ಚಾಪ್ಟರ್ 2 ಕ್ಲಿಕ್ ಮಾಡ್ತೀನಿ ನೋಡಿ, ಕಂಟ್ರೋಲ್ ಹಿಡಿದ್ಬಿಟ್ಟು ಸೆಕೆಂಡ್ ಚಾಪ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೆಕೆಂಡ್ ಚಾಪ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಎಂಡ್ ಆಫ್ 2 ಅಲ್ಲಿ ಕರ್ಸರ್ ಬರಬೇಕು ನೋಡಿ, ಅಲ್ಲೇ ಕರ್ಸರ್ ಬರುತ್ತೆ. ಈ ರೀತಿ ಕರ್ಸರ್ ಬರುತ್ತೆ. ನಿಮಗೆ ಇನ್ನೊಂದು ತೋರಿಸ್ತೀನಿ. ಈಗ ನೋಡಿ ನಾನು ಚಾಪ್ಟರ್ 2 ಟೆಂಪ್ಲೇಟ್ ಅಂತಿದೆ ಕೆಳಗಡೆ, ಆ ಟೆಂಪ್ಲೇಟ್ ಒಳಗಡೆ ಕರ್ಸರ್ ಇಡ್ತೀನಿ. ಕರ್ಸರ್ ಇಟ್ಬಿಟ್ಟು ಹೆಸರು ಕೊಡ್ತೀನಿ. ಹೆಸರು ಕೊಡೋಕೆ ಬುಕ್ ಮಾರ್ಕ್ ಅಂತ ಹೇಳ್ತೀವಿ ಅಂಡ್ ಅದಕ್ಕೆ ಹೆಸರು ಅದೇ ಕೊಡೋಣ, ಟೆಂಪ್ಲೇಟ್ ಅಂತಾನೆ ಹೆಸರು ಕೊಡ್ತಾ ಇದ್ದೀನಿ. ಆಡ್ ಮಾಡಿ ಮತ್ತೆ ಕರ್ಸರ್ ಮೇಲೆ ಒಯ್ಯಿರಿ. ಫಸ್ಟ್ ಚಾಪ್ಟರ್ ಹೋಗ್ಬಿಟ್ಟು ಮತ್ತೆ ಹೈಪರ್ ಲಿಂಕ್ ನೇ ಯೂಸ್ ಮಾಡೋಣ ಅಂಡ್ ಟೆಂಪ್ಲೇಟ್ ಮೇಲೆ ಸೆಲೆಕ್ಟ್ ಮಾಡಿ, ಟೆಂಪ್ಲೇಟ್ ಬಂದಿದೆ ಅಂಡ್ ಅದ್ರ ಮೇಲೆ ಕಂಟ್ರೋಲ್ ಹಿಡಿದು ಕ್ಲಿಕ್ ಮಾಡಿದಾಗ ಅದನ್ನು ಎಲ್ಲಿ ಕರ್ಸರ್ ಇಟ್ಟಿದ್ದೀರಾ ಅಲ್ಲೇ ಜಂಪ್ ಆಗುತ್ತೆ. ಸೊ ಈ ರೀತಿ ಹೈಪರ್ ಲಿಂಕ್ ನ ಯೂಸ್ ಮಾಡಿಬಿಟ್ಟು ಬುಕ್ ಮಾರ್ಕ್ಸ್ ಕೂಡ ಕನೆಕ್ಟ್ ಮಾಡಬಹುದು. ನೋಡಿ ಹೈಪರ್ ಲಿಂಕ್ ಯೂಸ್ ಮಾಡಿಬಿಟ್ಟು ಹೊರಗಡೆ ಕನೆಕ್ಟ್ ಮಾಡಿದ್ವಿ ಪ್ರೋಗ್ರಾಮ್ ಮತ್ತೆ ಫೈಲು ಅಂಡ್ ಹೆಡ್ಡಿಂಗ್ಸ್ ಕನೆಕ್ಟ್ ಮಾಡಿದ್ವಿ ಅಂಡ್ ಇವನ್ ಯು ಕ್ಯಾನ್ ಕನೆಕ್ಟ್ ಎನಿ ಬುಕ್ ಮಾರ್ಕ್ಸ್. ಪರ್ಟಿಕ್ಯುಲರ್ ಲೊಕೇಶನ್ ನೀವು ಹೆಸರು ಇಟ್ಬಿಟ್ಟು ಅಲ್ಲಿ ಆ ಲೊಕೇಶನ್ಗೆ ಜಂಪ್ ಆಗೋಗಿ ಮಾಡ್ಬೋದು ಯೂಸಿಂಗ್ ಹೈಪರ್ ಲಿಂಕ್. ಸೊ ದಿಸ್ ಇಸ್ ವಾಟ್ ಹೈಪರ್ ಲಿಂಕ್ ಅಂಡ್ ಬುಕ್ ಮಾರ್ಕ್. ಇನ್ನು ಉಳಿದ ಆಪ್ಷನ್ ಕ್ರಾಸ್ ರೆಫರೆನ್ಸ್ ಹೆಂಗ್ ಕೆಲಸ ಮಾಡುತ್ತೆ ನೋಡೋಣ. ನೋಡಿ ಕ್ರಾಸ್ ರೆಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಕ್ರಾಸ್ ರೆಫರೆನ್ಸ್ ಕೂಡ ಹೈಪರ್ ಲಿಂಕ್ ತರಾನೇ ಕೆಲಸ ಮಾಡುತ್ತೆ. ಡಿಫ್ರೆನ್ಸ್ ಇಷ್ಟೇ ನೋಡಿ, ಇದು ಕೂಡ ಹೈಪರ್ ಲಿಂಕ್ ತರಾನೇ ಕೆಲಸ ಮಾಡುತ್ತೆ. ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಹೈಪರ್ ಲಿಂಕ್ ಹೊರಗಡೆ ಮತ್ತೆ ಒಳಗಡೆ ಕನೆಕ್ಟ್ ಆಗುತ್ತೆ. ಹೊರಗಡೆ ಇರುವಂತಹ ಫೈಲ್ಸ್ ಪ್ರೋಗ್ರಾಮ್ಸ್ ನ ಕನೆಕ್ಟ್ ಮಾಡುತ್ತೆ ಮತ್ತೆ ಒಳಗಡೆ ಇರುವಂತಹ ಹೆಡ್ಡಿಂಗ್ಸ್ ಮತ್ತೆ ಬುಕ್ ಮಾರ್ಕ್ಸ್ ನ ಕನೆಕ್ಟ್ ಮಾಡುತ್ತೆ. ಬಟ್ ಕ್ರಾಸ್ ರೆಫರೆನ್ಸ್ ಅಲ್ಲಿ ನೀವು ಹೆಡ್ಡಿಂಗ್ಸ್ ಕನೆಕ್ಟ್ ಮಾಡಬಹುದು, ಬುಕ್ ಮಾರ್ಕ್ ಕನೆಕ್ಟ್ ಮಾಡಬಹುದು, ಫುಟ್ ನೋಟ್, ಎಂಡ್ ನೋಟ್, ಇಕ್ವೇಶನ್ಸ್. ಸೊ ಇವೆಲ್ಲ ಡಿಫ್ರೆಂಟ್ ನೀವು ರೆಫರೆನ್ಸಸ್ ಗೆ ಕನೆಕ್ಟ್ ಮಾಡಬಹುದು. ಈಗ ನಾ ಒಂದು ರೆಫರೆನ್ಸ್ ಟೈಪ್ ತಗೊಳ್ತೀನಿ, ಹೆಡ್ಡಿಂಗ್ಸ್ ತಗೊಳ್ತೀನಿ. ಹೆಡ್ಡಿಂಗ್ಸ್ ಅಂದ ತಕ್ಷಣ ಚಾಪ್ಟರ್ 1 ಚಾಪ್ಟರ್ 2 ಬಂದಿದೆ. ಚಾಪ್ಟರ್ 1 ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಅದೇ ರೀತಿ ಚಾಪ್ಟರ್ 2 ಸೆಲೆಕ್ಟ್ ಮಾಡಿ ಅಂಡ್ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಚಾಪ್ಟರ್ 1 ನಾರ್ಮಲ್ ಬ್ಲಾಕ್ ತರಾನೇ ಕಾಣಿಸ್ತಾ ಇದೆ, ಬಟ್ ಇದು ಕೂಡ ಲಿಂಕ್ ತರಾನೇ ಕೆಲಸ ಆಗುತ್ತೆ. ಕಂಟ್ರೋಲ್ ಹಿಡಿದ್ಬಿಟ್ಟು ಚಾಪ್ಟರ್ 1 ಮೇಲೆ ಕ್ಲಿಕ್ ಮಾಡಿ ಅದು ಎಕ್ಸಾಕ್ಟ್ ಚಾಪ್ಟರ್ 1 ಜಂಪ್ ಆಗುತ್ತೆ ಅಂಡ್ ಚಾಪ್ಟರ್ 2 ಕಂಟ್ರೋಲ್ ಹಿಡಿದ್ಬಿಟ್ಟು ಚಾಪ್ಟರ್ 2 ಕ್ಲಿಕ್ ಮಾಡಿ ಎಕ್ಸಾಕ್ಟ್ ಚಾಪ್ಟರ್ 2 ಗೆ ಜಂಪ್ ಆಗುತ್ತೆ. ಅಂದ್ರೆ ಹೈಪರ್ ಲಿಂಕ್ ಯಾವ ರೀತಿ ಕೆಲಸ ಮಾಡುತ್ತೆ ಅದೇ ರೀತಿ ಕೆಲಸ ಮಾಡುತ್ತೆ ಕ್ರಾಸ್ ರೆಫರೆನ್ಸ್ ಕೂಡ. ಅಲ್ಲಿ ಎಕ್ಸಾಕ್ಟ್ ನೀವು ಹೆಡ್ಡಿಂಗ್ಸ್, ಬುಕ್ ಮಾರ್ಕ್ಸ್, ಇಕ್ವೇಶನ್ಸ್ ಅದಕ್ಕೆ ನೀವು ಕನೆಕ್ಟ್ ಮಾಡಬಹುದು. ಸೊ ಕ್ರಾಸ್ ರೆಫರೆನ್ಸ್ ಇಸ್ ಯೂಸ್ ಟು ಕನೆಕ್ಟ್ ಹೆಡ್ಡಿಂಗ್ಸ್ ಇನ್ ಸೇಮ್ ಡಾಕ್ಯುಮೆಂಟ್ ಅಲ್ಲೇ ಕನೆಕ್ಟ್ ಮಾಡೋಕೆ ಬಳಕೆ ಮಾಡ್ತೀವಿ. ಅಂದ್ರೆ ಕ್ರಾಸ್ ರೆಫರೆನ್ಸ್ ಗೆ ಬುಕ್ ಮಾರ್ಕ್ ಹೈಪರ್ ಲಿಂಕ್ ಡಿಫರೆನ್ಸ್ ಏನಂದ್ರೆ ಹೈಪರ್ ಲಿಂಕ್ ಕನೆಕ್ಟ್ ಔಟ್ಸೈಡ್ ಅಂಡ್ ವಿದಿನ್ ದಿ ಡಾಕ್ಯುಮೆಂಟ್, ಬಟ್ ಕ್ರಾಸ್ ರೆಫರೆನ್ಸ್ ಹೆಲ್ಪ್ಸ್ ಟು ಕನೆಕ್ಟ್ ವಿದಿನ್ ದಿ ಡಾಕ್ಯುಮೆಂಟ್ ಒಳಗಡೆ ಮಾತ್ರ ಕನೆಕ್ಟ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ವಿಡಿಯೋ ಹಿಯರ್ ಅಂಡ್ ದಿಸ್ ಇಸ್ ಆಲ್ ಅಬೌಟ್ ಲಿಂಕ್ಸ್ ಗೆ ಗ್ರೂಪ್ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಹೆಡರ್ ಫುಟರ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ನೀವು ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತಾ ಇದೀನಿ. ವಿಡಿಯೋ ಲೈಕ್ ಆದಲ್ಲಿ ಮಿಸ್ ಮಾಡಬೇಡಿ, ವಿಡಿಯೋನ ಲೈಕ್ ಮಾಡಿ ಅಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.